ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಎಯಿಂದ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಾಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ನೆಕ್ಸ್ಟ್, ಹುದ್ದೆಗಳ ವಿವರ ಮತ್ತು ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ, ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ವಿಭಾಗ ವೇತನ ಶ್ರೇಣಿ 43,100 ರೂಪಾಯಿ ಪ್ರತಿ ತಿಂಗಳಿಗೆ ವೇತನ ಆಗಿರ್ತದೆ. ಒಟ್ಟು 50 ಹುದ್ದೆಗಳ ಅದಾವ್ರಿ. 50 ಹುದ್ದೆಗಳಲ್ಲಿ 43 ಹುದ್ದೆಗಳ ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಅಂದ್ರೆ ನಾನ್ HK ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು. 7 ಹುದ್ದೆಗಳ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು. ನೆಕ್ಸ್ಟ್, ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ. ಈ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಹುದ್ದೆಗೆ 27,650 ರೂಪಾಯಿ ಪ್ರತಿ ತಿಂಗಳಿಗೆ ವೇತನವಾಗಿರ್ತದೆ, ಅಂದ್ರೆ ಸ್ಯಾಲರಿ ಇರ್ತದೆ. ಒಟ್ಟು 14 ಹುದ್ದೆಗಳದಾವ. ಈ 14 ಹುದ್ದೆಗಳಲ್ಲಿ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ 11 ಹುದ್ದೆಗಳ ಮೀಸಲಾತಿ ಇರ್ತಕ್ಕಂಥದ್ದು, ಅಂದ್ರೆ ಕಲ್ಯಾಣ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಈ 11 ಹುದ್ದೆಗಳ ಮೀಸಲಾತಿ ಇರ್ತಕ್ಕಂಥದ್ದು. 3 ಹುದ್ದೆಗಳ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 64 ಹುದ್ದೆಗಳು ಖಾಲಿ ಆದಾವ್ರಿ. 64 ಹುದ್ದೆಗಳಲ್ಲಿ 54 ಹುದ್ದೆಗಳ ಹೈದರಾಬಾದ್ ಕರ್ನಾಟಕ ಅಲ್ಲದ ಅಭ್ಯರ್ಥಿಗಳಿಗೆ ಅಂದ್ರೆ ನಾನ್ HK ಅಭ್ಯರ್ಥಿಗಳಿಗೆ ಮೀಸಲಾತಿ ಅದಾವ. 10 ಹುದ್ದೆಗಳ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಾತಿ ಅದಾವ ಸ್ನೇಹಿತರೆ. ಇದಿಷ್ಟೇನಪ್ಪ ಅಂದ್ರೆ ವೇಕೆನ್ಸಿ ಡೀಟೇಲ್ಸ್ ಸ್ನೇಹಿತರೆ. ನೆಕ್ಸ್ಟ್, ಶೈಕ್ಷಣಿಕ ವಿದ್ಯಾರ್ಹತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ, ಸಹಾಯಕ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಸಿವಿಲ್ ವಿಭಾಗದಲ್ಲಿ BE ಅಥವಾ BTech ಅನ್ನ ಪಾಸ್ ಮಾಡಿರಬೇಕು. BE ಅಥವಾ BTech ನಲ್ಲಿ ಸಿವಿಲ್ ಎಂಜಿನಿಯರಿಂಗ್ ಪಾಸ್ ಮಾಡಿರಬೇಕು. ಇನ್ನು ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ BCom ಪದವಿಯನ್ನ ಪಾಸ್ ಮಾಡಿರಬೇಕು. ನೆಕ್ಸ್ಟ್, ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಲೇಬೇಕು. ನೆಕ್ಸ್ಟ್, ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗಳಿಗೆ 35 ವರ್ಷಗಳು, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 38 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 40 ವರ್ಷಗಳ ಗರಿಷ್ಠ ವಯೋಮಿತಿ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್, ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಫೆಬ್ರವರಿ 10, 2024. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಮಾರ್ಚ್ 10, 2024. ಅರ್ಜಿ ಶುಲ್ಕವನ್ನ ಪಾವತಿ ಮಾಡ್ಲಿಕ್ಕೆ ಕೊನೆಯ ದಿನಾಂಕ ಮಾರ್ಚ್ 14, 2024 ಆಗಿರ್ತದೆ ಸ್ನೇಹಿತರೆ. ಇಲ್ಲೊಂದು ವೆಬ್ಸೈಟ್ ಕೊಟ್ಟಾರ ನೋಡಿ ಸ್ನೇಹಿತರೆ, ಈ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್, ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿಯ ಕ್ಯಾಂಡಿಡೇಟ್ಸ್ಗಳಿಗೆ, ಅದೇ ರೀತಿ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರ್ತದೆ. ಯಾವ ಅಂಗವಿಕಲ ಅಭ್ಯರ್ಥಿಗಳಿಗೆ? 40%ಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ಇರ್ತದೆ ಸ್ನೇಹಿತರೆ. ಇನ್ ಕೇಸ್ 40%ಕ್ಕಿಂತ ಅಂಗವೈಕಲ್ಯ ಕಡಿಮೆ ಇತ್ತು ಅಂತಂದ್ರೆ ಅವರು 500 ರೂಪಾಯಿ ಅರ್ಜಿ ಶುಲ್ಕವನ್ನ ತುಂಬಬೇಕು. ನೆಕ್ಸ್ಟ್, ಆಯ್ಕೆ ವಿಧಾನದ ಬಗ್ಗೆ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಲಾಗ್ತದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಶಿವಮೊಗ್ಗ ಮತ್ತು ತುಮಕೂರು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗ್ತದೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ, ಫಸ್ಟ್ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ಬರ್ತದೆ. 150 ಅಂಕಗಳದ್ದು ಈ ಪರೀಕ್ಷೆಯಾಗಿರ್ತದೆ. ಈ ಪರೀಕ್ಷೆ ಪಾಸ್ ಆಗಬೇಕಾಗಿತ್ತು ಅಂತಂದ್ರೆ 50 ಅಂಕಗಳು ತಗೊಳ್ಬೇಕು ಸ್ನೇಹಿತರೆ. ಇನ್ ಕೇಸ್ ನೀವು ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಪರ್ಧಾತ್ಮಕ ಎಕ್ಸಾಮ್ ಬರೆಯಕ್ಕೆ ಅರ್ಹ ಆಗಂಗಿಲ್ಲ ಸ್ನೇಹಿತರೆ, ಎಲಿಜಿಬಲ್ ಆಗಂಗಿಲ್ಲ. ಹಾಗಾಗಿ ಕಡ್ಡಾಯ ಕನ್ನಡ ಭಾಷೆ ಕಡ್ಡಾಯವಾಗಿ ಪಾಸ್ ಆಗಲೇಬೇಕಾಗ್ತದೆ. SSLC ಆಗಿರ್ಬೋದು, PUC ಆಗಿರ್ಬೋದು,
ಅಥವಾ ಯಾವುದೇ ಪರೀಕ್ಷೆಯೊಳಗೆ ಕನ್ನಡವನ್ನ ಮುಖ್ಯ ಭಾಷೆಯಾಗಿ ಅಂದರೆ ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಕನ್ನಡ ಮಾಧ್ಯಮದಲ್ಲಿ ಏನಾದರೂ ನೀವು ವ್ಯಾಸಂಗ ಮಾಡಿದ್ರಿ ಅಂತಂದ್ರೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾರು SSLC ಒಳಗೆ PUC ಒಳಗೆ ಅಥವಾ ಡಿಗ್ರಿ ಒಳಗೆ ಕನ್ನಡವನ್ನ ಪ್ರಥಮ ಭಾಷೆ ದ್ವಿತೀಯ ಭಾಷೆಯಾಗಿ ಅಥವಾ ಕನ್ನಡ ಮೀಡಿಯಂದಲ್ಲಿ ಓದಿರಲಿಲ್ಲ ಅಂತಂದ್ರೆ ಅಂಥವರು ಮಾತ್ರ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರಿಬೇಕಾಗ್ತದೆ. ಇನ್ನು ಸಿಲೆಬಸ್ ನೋಡೋದಾದ್ರೆ ಸಹಾಯಕ ಎಂಜಿನಿಯರಿಂಗ್ ಸಿವಿಲ್ ವಿಭಾಗದವರಿಗೆ ನೋಡಿ ಸ್ನೇಹಿತರೆ ಪೇಪರ್ 1 ಅಂತ ಬರ್ತದೆ. ಪೇಪರ್ 1 ಇಲ್ಲಿ ಸಿಲೆಬಸ್ ಐತೆ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. 100 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರ್ತದೆ, 2 ತಾಸು ಸಮಯಾವಕಾಶ ಇರ್ತದೆ. ಪತ್ರಿಕೆ 2 ಅಂತ ಬರ್ತದೆ, ಇದು ಸ್ಪೆಸಿಫಿಕ್ ಪೇಪರ್ ಸ್ನೇಹಿತರೆ. ಇದು ಸ್ಪೆಸಿಫಿಕ್ ಪೇಪರ್ ಏನಪ್ಪಾ ಅಂತಂದ್ರೆ ಇದ್ರದ್ದು ಸಿಲೆಬಸ್ ನೋಡೋದಾದ್ರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇವರು BE ಸಿವಿಲ್ ಪದವಿ ಪರೀಕ್ಷೆಗೆ ನಿಗದಿಪಡಿಸಿದ ಪಠ್ಯಕ್ರಮನೇ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪಠ್ಯಕ್ರಮ ಆಗಿರ್ತದೆ ಸ್ನೇಹಿತರೆ, ಅಂದ್ರೆ ಸಿಲೆಬಸ್ ಆಗಿರ್ತದೆ. 100 ಅಂಕದ ಎಕ್ಸಾಮ್ ಇರ್ತದೆ, 2 ಗಂಟೆ ಸಮಯಾವಕಾಶ ಇರ್ತದೆ. ನೆಕ್ಸ್ಟ್ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಪೇಪರ್ 1 ಇಲ್ಲಿ ಸಿಲೆಬಸ್ ಐತಿ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. 100 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರ್ತದೆ, 2 ತಾಸು ಸಮಯಾವಕಾಶ ಆಗಿರ್ತದೆ. ನೆಕ್ಸ್ಟ್ ಪೇಪರ್ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ 3 ಸಬ್ಜೆಕ್ಟ್ ಒಳಗೊಂಡಂತ ಪ್ರಶ್ನೆ ಪತ್ರಿಕೆ 100 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರ್ತದೆ, 2 ತಾಸು ಸಮಯಾವಕಾಶವನ್ನು ಕೊಡಲಾಗ್ತದೆ ಸ್ನೇಹಿತರೆ. ಈ ಎಕ್ಸಾಮ್ಗಳಿಗೆ ನೆಗೆಟಿವ್ ಅಂಕ ಇರ್ತದೆ ಸ್ನೇಹಿತರೆ, ಋಣಾತ್ಮಕ ಮೌಲ್ಯಮಾಪನ ಇರ್ತದೆ. ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಅಂದ್ರೆ ಒಂದು ಪ್ರಶ್ನೆ ಇರ್ತದ, ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಇರ್ತಾವಲ್ಲಿ. 4 ಆಪ್ಷನ್ಸ್ದೊಳಗೆ ಒಂದನ್ನ ನೀವು ಸರಿಯಾದ ಉತ್ತರವನ್ನ ಟಿಕ್ ಮಾಡಬೇಕಾಗ್ತದೆ. ಇನ್ ಕೇಸ್ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತಂದ್ರೆ ನೀವು ಗಳಿಸಿರ್ತಕ್ಕಂಥ ಅಂಕಗಳಲ್ಲಿ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡಲಾಗ್ತದೆ. ಇನ್ ಕೇಸ್ ನೀವೇನಾದರೂ 4 ಪ್ರಶ್ನೆಗಳಿಗೆ ನೀವೇನಾದರೂ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತಂದ್ರೆ 1 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಈ ರೀತಿ ನೆಗೆಟಿವ್ ಅಂಕ ಇರ್ತದೆ ಸ್ನೇಹಿತರೆ. ಇದಿಷ್ಟು KEನವರು ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.